ನಾಳೆ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವಂತಹ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನ ಮಹತ್ವದ ತೀರ್ಪು ನೀಡುತ್ತೆ. ಈ ಒಂದು ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಿಎಂ ಮೂಡಾ ಹಗರಣದ ಭವಿಷ್ಯ ನಿರ್ಧಾರವಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹತ್ವದ ವಾದ ವಿವಾದ ಪ್ರತಿವಾದ ಆಗಿತ್ತು. ನಾಳೆ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟಗೊಳ್ಳುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿದಂಥ ಅರ್ಜಿಯ ತೀರ್ಪಿದು. ಸಾಕಷ್ಟು ವಾದಗಳಾಯಿತು, ಪ್ರತಿವಾದಗಳಾಯಿತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ ತೀರ್ಪು ನೀಡುತ್ತೆ. ಸಂಪೂರ್ಣ ವಿವರಗಳನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಸಾಕಷ್ಟು ಸೈಟೇಷನನ್ನು ನೀಡಿದ್ದಾರೆ, ಸಾಕಷ್ಟು ವಿವರಗಳನ್ನು ನೀಡಿದ್ದಾರೆ, ಸಾಕಷ್ಟು ದಾಖಲೆಗಳನ್ನು ನೀಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ವಿರೋಧವಾಗಿ ಯಾರ್ಯಾರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳಿದ್ರು, ಪ್ರಮುಖವಾಗಿ ಈಗಾಗಲೇ ದೂರುದಾರರು ಇರ್ಬೋದು, ರಾಜ್ಯಪಾಲರ ಪರವಾದಂಥ ವಕೀಲರಿರ್ಬೋದು, ಅವರು ಕೂಡ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು, ವಾದವನ್ನು ಹೈಕೋರ್ಟ್ ಮುಂದೆ ಮಂಡಿಸಿದ್ರು, ನ್ಯಾಯಾಧೀಶರ ಮುಂದೆ ಮಂಡಿಸಿದ್ರು. ಈಗ ಅದರ ತೀರ್ಪು ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರಕಟವಾಗುತ್ತೆ. ಅತ್ಯಂತ ಮಹತ್ವದ ತೀರ್ಪು. ಯಾಕಂದರೆ ರಾಜಕೀಯದ ಮೇಲೂ ಕೂಡ ಖಂಡಿತವಾಗಲೂ ಪರಿಣಾಮ ಬೀರ್ಬೋದಂಥ ತೀರ್ಪು ಇದಾಗುತ್ತೆ. ಯಾಕಂದರೆ ಈ ತೀರ್ಪಿನಿಂದ ಮುಖ್ಯಮಂತ್ರಿಗಳ ಕುರ್ಚಿ ಏನಾಗುತ್ತೆ, ಕೇವಲ ಈ ತೀರ್ಪಿನಿಂದಲೇ ಎಲ್ಲವೂ ಬದಲಾವಣೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಿದೆ, ಈ ಕಾನೂನು ಸಮರ ಏನಿದೆ, ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗೋದು ನಿಶ್ಚಿತ. ಆದರೆ ಈ ಒಂದು ತೀರ್ಪು ಏನು ಬರುತ್ತೆ ಅದು ರಾಜಕೀಯ ಪಕ್ಷಗಳಿಗೆ, ಪ್ರಮುಖವಾಗಿ BJP ಮತ್ತು ಕಾಂಗ್ರೆಸ್ಗೆ ಯಾರು ಪರವಾಗಿ ಬರುತ್ತೋ ಯಾರು ವಿರೋಧವಾಗಿ ಬರುತ್ತೋ ಎರಡನೇ ವಿಚಾರ. ಆದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಡೆವಲಪ್ಮೆಂಟ್ ಏನಿದೆ ಅದು ಎರಡೂ ಪಕ್ಷಗಳಿಗೂ ಕೂಡ ಅವರವರ ವಾದವನ್ನು ಮಂಡಿಸೋದಕ್ಕೆ ಅತ್ಯಂತ ಮಹತ್ವದ್ದಾಗಿರುತ್ತೆ. ರೈಟ್, ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ದೂರವಾಣಿ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ರಮೇಶ್, ಸಹಜವಾಗಿ ಸಾಕಷ್ಟು ಕುತೂಹಲಕಾರಿಯಾದಂಥ ಒಂದು ಪ್ರಕರಣ ಇದು. ರಾಜಕೀಯದ ಭವಿಷ್ಯವು ಕೂಡ, ಪ್ರಮುಖವಾಗಿ ಸಿದ್ದರಾಮಯ್ಯವರ ರಾಜಕೀಯದ ಭವಿಷ್ಯವು ಕೂಡ ಇದರಲ್ಲಿ ಅಡಗಿದೆ. ಈ ಒಂದು ಪ್ರಕರಣ ಇದೆ ಬೆಂಚ್ ಮಾರ್ಕ್ ಪ್ರಕರಣವಾಗಿ ರೂಪಾಂತರ ಆಗುವಂಥ ಒಂದು ಸಾಧ್ಯತೆ ಇದೆಯಾ ರಮೇಶ್? ಪ್ರಮೋದ್, ಇದು ಬಹಳ ಮಹತ್ವದ ತೀರ್ಪಾಗಲಿದೆ. ಯಾಕೆಂತಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ನಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ ರಾಜ್ಯಪಾಲರು 17A ಕೆಳಗಡೆ ಸರಿಯಾದಂತ ಆದೇಶವನ್ನು ಹೊರಡಿಸಿಲ್ಲ, ಜೊತೆಗೆ ಸಚಿವ ಸಂಪುಟ ಒಂದು ಶಿಫಾರಸನ್ನ ಮಾಡಿತ್ತು, ಆ ಶಿಫಾರಸನ್ನ ಅವ್ರು ಫಾಲೋ ಮಾಡಿಲ್ಲ. ಮತ್ತೆ ಶೋಕಾಸ್ ನೋಟಿಸ್ ಒಂದಕ್ಕೆ ಮಾತ್ರ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಉಳಿದ 2 ದೂರುಗಳಿಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂತ ಕಾರಣಗಳನ್ನ ಕೊಟ್ಟಿಲ್ಲ, ಯಾವ ತಪ್ಪನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನೋದನ್ನ ಹೇಳಿಲ್ಲ ಅನ್ನೋಂತ ಒಂದು ಕಾರಣಗಳನ್ನ ಕೊಟ್ಟು ಹೈಕೋರ್ಟ್ ಮೆಟ್ಟಿಲಿದ್ದಾರೆ. ಹೈಕೋರ್ಟ್ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಮತ್ತೆ ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಹೈಕೋರ್ಟ್ ಏನಾದ್ರು ರಾಜ್ಯಪಾಲರ ಆದೇಶವನ್ನ ರದ್ದುಪಡಿಸಿದ್ರೆ ಆಗ ಸಿದ್ದರಾಮಯ್ಯ ಅವರ ಅನುಕೂಲ ಆಗುತ್ತೆ. ಒಂದ್ ವೇಳೆ ಏನಾದ್ರು ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದ್ರೆ ಆಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಒಂದು ವಿಚಾರಣೆ ನಡೆದು ಆನಂತರ FIR ದಾಖಲಾಗುವಂತ ಸಾಧ್ಯತೆಯೂ ಇರುತ್ತೆ. ಯಾಕಂದ್ರೆ ಕೋರ್ಟ್ ಏನಾದ್ರು ತನಿಖೆಗೆ ಆದೇಶ ಕೊಟ್ರೆ ಆಗ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಬಹುದು, ಆಗ ಅವರ ವಿರುದ್ಧ ರಾಜೀನಾಮೆಗೆ ಒತ್ತಡ ಹೆಚ್ಚಬಹುದು. ಹೀಗಾಗಿ ನಾಳಿನ ಒಂದು ಆದೇಶ ಏನಿದೆ ಅದು ಸಿದ್ದರಾಮಯ್ಯ ಪಾಲಿಗೆ ಬಹಳ ಮಹತ್ವದ್ದು ಅಂತ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ಎಲ್ಲ ಮಾಹಿತಿಗಾಗಿ.